ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಾನೇ ಸ್ವಾಗತ ಮಾಡಿಬಿಡ್ತೀನಿ. ಕೇಂದ್ರದ ಮಂತ್ರಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಬಂದಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಅಮ್ಮ ಬಿಡ್ರಿ, ಪ್ಲೀಸ್ ಬಿಡ್ರಿ, ಯಾರು ಗಲಾಟೆ ಮಾಡಬೇಡಿ. ಆಮೇಲೆ ಇರ್ತೀನಿ ನಾನು ಒಂದು ಅರ್ಧ ಗಂಟೆ. ದಯವಿಟ್ಟು ಯಾರು ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ ಪ್ಲೀಸ್. ದಯವಿಟ್ಟು ಸನ್ಮಾನ್ಯ ಕರ್ನಾಟಕ ರಾಜ್ಯದ ವಸತಿ ಮತ್ತು ವಕ್ಫ್ ಸಚಿವರು ಅದೇ ಯಾರ್ರೀ ಅದು? ರೇ ಸುಮ್ಮನೆ ಇರಿ ಪ್ಲೀಸ್. ನಾನೇ ಕಾರ್ಯಕ್ರಮ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತೀರಾ ಅಂತ ನನಗೆ ಗೊತ್ತಿಲ್ಲ. ದಿಢೀರ್ ಕಾರ್ಯಕ್ರಮ ಆಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ವಸತಿ ಮಂತ್ರಿಗಳು ನನ್ನ ಕಿರಿಯ ಸಹೋದರ ಜಮೀರ್ ಅಹಮದ್ ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲೋಕಸಭಾ ಸದಸ್ಯರು ನನ್ನ ಸಹೋದರ PC ಮೋಹನ್ ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲರ ಹಿರಿಯರು, ನಮ್ಮವರೇ ಆಗಿರ್ತಕ್ಕಂಥ ಲೋಕಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು, ನನ್ನ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಲೇಯರ್ ಸಿಂಗ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ರೈಲ್ವೆ ಇಲಾಖೆಯ DRM ಅವರು ಅಶುತೋಷ್ ಕುಮಾರ್ ಸಿಂಗ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋದು ಮುಖ್ಯನ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರೈಲ್ವೆ ಇಲಾಖೆಯ ಪ್ರಸಾದ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ADRM ಆಗಿರ್ತಕ್ಕಂಥ ನಮ್ಮ ಪರೀಕ್ಷಿತ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಬಂದೆ, ಅವ್ರಿಗೂ ಸ್ವಾಗತ ಮಾಡಿ. ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ H ರವೀಂದ್ರ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಸಹೋದರ ಅಲ್ತಾಫ್ ಖಾನ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ಆರಿಫ್ ಪಾಷಾ ಅವ್ರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ನಮ್ಮ TB ಕೃಷ್ಣ ಅವ್ರು ಬಂದಿದ್ದಾರೆ. ಇನ್ನು ಯಾರ್ಯಾರು ಮಾಜಿ ಕಾರ್ಪೊರೇಟರ್ಗಳು ಬಂದಿದ್ದಾರೋ ಎಲ್ಲರೂ ಸ್ವಾಗತ ಕೋರಿ, ನಮ್ಮ ಮಂಡಲದ ಅಧ್ಯಕ್ಷ ಆದ ರಾಮಾಂಜಿ ಅವರು ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ, ಇವಾಗ ತಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ರಾಜ್ಯದ ಮಂತ್ರಿಗಳು ಲವಲವಿಕೆಗೆ ಪಾದರಸಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಸಹೋದರ ಜಮೀರ್ ಅಹಮದ್ ಅವರು, ನಾನು ಎರಡು ಬಾರಿ ಮುಂದಕ್ಕೆ ಹಾಕಿದೆ. ಒಂದು ದೇಶ ಇದ್ದರೆ ಮಾತ್ರ ನಾವು ಅನ್ನೋದನ್ನು ಪದೇ ಪದೇ ಹೇಳ್ತಕ್ಕಂಥ ಒಬ್ಬ ದೊಡ್ಡತನದ ರಾಜಕಾರಣಿಯಾಗಿದ್ದಾರೆ. ನಾನು ವಿನಂತಿ ಮಾಡಿದೆ ಮಾಡಿಬಿಡೋಣಪ್ಪ ಅಂತ. ಅವರು ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಅಲ್ಲಿ ಉತ್ಸವ ಇತ್ತು, ಹಂಪಿ ಉತ್ಸವ. ಆ ಉತ್ಸವವನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದರೆ ನಾನು ಆಮೇಲೆ ಮಾತಾಡ್ತೀನಿ ಒಂದು 5 ನಿಮಿಷ. ನಾನು ಜಮೀರ್ ಅಹಮದ್ ಅವರು ಮಾತನಾಡ್ತಾರೆ. ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ, ಯಾರೂ ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು. ಬೆಂಗಳೂರು ಬೆಳೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಯಾರನ್ನು ತೊಂದರೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಒಳ್ಳೆಯ ನಗರ, ಇಷ್ಟೊಂದು ಸಾಮರಸ್ಯದ ಜೀವನವನ್ನು ಸಾಗಿಸ್ತಕ್ಕಂಥ ಬಡಾವಣೆ ಯಾವುದಾದ್ರು ಇದ್ದರೆ ಅದು ಪಾದರಾಯಪುರ, ವಿಜಯನಗರ ಈ ಭಾಗ ಅನ್ನೋದನ್ನು ನಾನು ತುಂಬ ಸಂತೋಷ ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಬಾರಿ ನಾನು ಶಾಸಕನಾಗಿದ್ದೆ. ನಾನಾದಮೇಲೆ ಜಮೀರ್ ಅಹಮದ್ ಅವ್ರು ಬಂದು 4 ಬಾರಿನೋ ಏನೋ ಆದರೂ ನಮ್ಮಲ್ಲಿ 4 ಬಾರಿ ನನ್ನ ತಲೆಗೆ ಪೂರ್ತಿ ಇದೆ. ಆದ್ದರಿಂದ ನನಗಿನ್ನ ನೀವೇ ಸೀನಿಯರ್. ಇವಾಗ ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ. ಈ ರಸ್ತೆ ಇವತ್ತೇನು ಮಾಡಿದ್ದೀವಿ, ನಾನು ಒಂದು ಸಾರಿ ಬಂದು ನೋಡಿದೆ. ಜಮೀರ್ ಅವ್ರು ಕೇಳಿದೆ, ಅಣ್ಣ ಇದೇನಾದ್ರು ಮಾಡಬೇಕಲ್ಲ ಅಣ್ಣ ನೀವೇನು ಬೇಕಾದ್ರೂ ಮಾಡಿ ಸೋಮಣ್ಣ, ನೀವೇನು ಬೇಕಾದ್ರೂ ಮಾಡಿ. ಅವ್ರು ಏನಿಲ್ಲ, ಅಭಿವೃದ್ಧಿ ಅಂದರೆ ಆಕಾಶದಲ್ಲಿರೋ ಸೂರ್ಯಾಚಂದ್ರನು ಇಟ್ಕೊಬತ್ತೀನಿ ಅಂತಾರೆ. ಹಾಗಾಗಿ ನಮ್ಮ PC ಮೋಹನ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಒಬ್ಬ ಅಜಾತ ಶತ್ರು. ಯಾವುದೇ ಕಾರಣಕ್ಕೆ 30% ಅಲ್ಪಸಂಖ್ಯಾತರು ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿದ್ದರೆ ಅದು ಸನ್ಮಾನ್ಯ PC ಮೋಹನ್ ಅವರ ಕ್ಷೇತ್ರ ಅಲ್ವೇನಪ್ಪ. ಒಂದು ದಿನವೂ ಕೂಡ ನಾನಾಗಲಿ, ಜಮೀರ್ ಅಹಮದ್ ಅವರಾಗಲಿ, PC ಮೋಹನ್ರಾಗಲಿ ನಾವೆಂದೂ ಕೂಡ ಬೇಸರಿಕೆ ಮಾಡ್ಕೊಂಡವರಲ್ಲ. ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು ಅಲ್ಲಲ್ಲೇ ಮಾಡಿ ಮುಂದಿನ ಪೀಳಿಗೆಗೆ ಈ ದೇಶದ ಇತಿಹಾಸವನ್ನು ನಾವು ತಿಳಿಸಬೇಕಾಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯನ್ನು ವಿಶ್ವಕ್ಕೆ ನಾವು ಪರಿಚಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತೇನಿಲ್ಲೊಂದು
8 ಕೋಟಿ ಎಷ್ಟಪ್ಪ ಇದು ಖರ್ಚಾಗಿರೋದು? 14 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಭಾರತ ಸರ್ಕಾರ. ನಾನು ಹೋದ ಸಾರಿ ಬಂದಾಗ ನನ್ನ ಸ್ನೇಹಿತ ಇರಲಿಲ್ಲ, PC ಮೋಹನ್ ರವರು ಇರಲಿಲ್ಲ. ಅವತ್ತು ಹೇಳಿದೆ ಈ ರೋಡ್ ವೈ ಕ್ಲಾಸ ಮಾಡಬೇಕು ಅಂತ. ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀರಿ. ಯಾರಿದ್ದಾರೆ ಗುತ್ತಿಗೆದಾರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಸತ್ಯ, ದೇಶ ಇದ್ದರೆ ಮಾತ್ರ ನಾವು, ದೇಶದ ಇತಿಹಾಸ ಇದ್ದರೆ ಮಾತ್ರ ನಾವು, ದೇಶದ ಬೆಳವಣಿಗೆಯಲ್ಲಿ ಪ್ರಾಯಶಃ ಗೋವಿಂದರಾಜನಗರ ವಿಜಯನೂ ಕೂಡ ಸೇರ್ಪಡೆ ಆಗ್ತದೆ ಅನ್ನೋದನ್ನ ಹೇಳಿ ನಾನು ಅದಾದಮೇಲೆ ಇವರಿಬ್ಬರು ಮಾತಾಡಿದ್ಮೇಲೆ 1-2 ನಿಮಿಷ ನಾನು ಮಾತನಾಡ್ತೀನಿ. ಇದಕ್ಕೆ ಪೂರಕವಾದ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು. ಇವರಿಬ್ಬರ ಮುಂದಾಳತ್ವದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯ ಏನಿದೆ, ಕರ್ನಾಟಕವನ್ನು ಅಭಿವೃದ್ಧಿಯಿಂದ ಕೊಂಡೊಯ್ತಕ್ಕಂಥದಕ್ಕೆ ಜಮೀರ್ ಅಹಮದ್ ಸಾಹೇಬ್ರೆ ಯಲಹಂಕದ ಬಳಿ ಒಂದು ಮೆಗಾ ಟರ್ಮಿನಲ್ ಪ್ರಾಜೆಕ್ಟನ್ನು 5,700 ಕೋಟಿ ರೂಪಾಯಿಗಳಲ್ಲಿ ಈಗಾಗಲೇ ಕ್ಯಾಬಿನೆಟ್ಗೆ ಹೋಗ್ತಾ ಇದೆ. ನನಗನ್ನಿಸ್ತದೆ ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಕೇವಲ ದಕ್ಷಿಣ ಭಾರತ ಅಲ್ಲ, ಉತ್ತರ ಭಾರತ ಕೂಡ ಎಲ್ಲ ಒಂದು ಕಡೆ ನಮ್ಮನ್ನು ನೋಡಿ ಈ ರೀತಿ ಕೆಲಸ ಹೆಂಗಾಯಿತು ಅನ್ನೋ ಮಟ್ಟಿಗೆ ಬಂದಿದೆ. ಯಲಹಂಕದ ಬರೀ 5,700 ಕೋಟಿ ರೂಪಾಯಿನ ಮೆಗಾ ಕೋಚಿಂಗ್ ಸೆಂಟರ್ನ ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಎಲ್ಲೆಲ್ಲಿ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ, ಶಾಂತಿ, ಭಾಳನ್ನು ಉಪಯೋಗಿಸ್ಕೊಳ್ಳೋದು, ಇದಕ್ಕೆ ನೀವು ಆದ್ಯತೆ ಕೊಡಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಉದ್ದೇಶಿಸಿ ಸಹೋದರ ಜಮೀರ್ ಅಹಮದ್ ಅವ್ರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮವು ನಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಹಿರಿಯರು, ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರಿದ್ರು, ಈಗಲೂ ನಮ್ಮ ಮುಖಂಡರು ಅವರು. ಯಾವಾಗ ಇದ್ರೂ ಸೋಮಣ್ಣ ಅಂದರೆ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು, ಅವಾಗ ನಮ್ಮ ಪಕ್ಷದ ಮುಖಂಡರು ಅಂದವರು. ಈಗ BJP ಪಕ್ಷಕ್ಕೆ ಹೋದ್ರೂ ಹಳೆ ಮುಖಂಡರಿಗೆ ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮುಖಂಡರಾದಂಥ ವಿ ಸೋಮಣ್ಣ ಅವರೇ, ಆತ್ಮೀಯ ಸ್ನೇಹಿತರು, ಲೋಕಸಭಾ ಸದಸ್ಯರಾದಂಥ PC ಮೋಹನ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಲಹರ್ ಸಿಂಗ್ ಅವರೇ, KMDC ಚೇರ್ಮನ್ ಆತ್ಮೀಯರಾದಂಥ BK ಅಲ್ತಾಫ್ ಖಾನ್ ಅವರೇ, ಆತ್ಮೀಯ ಸ್ನೇಹಿತರಾದಂಥ ರವೀಂದ್ರ ಅವರೇ, ಆತ್ಮೀಯ ಆದಂಥ ಆರಿಫ್ ಪಾಷಾ ಅವರೇ, ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಅಧಿಕಾರಿಗಳೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಇವತ್ತು ಭಾಳ ದಿನದಿಂದ ಆ ಕನಸಿತ್ತು, ಆ ಕನಸನ್ನು ಸೋಮಣ್ಣ ಅವರು ನೆನ್ಸು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ ಜನಗಳಿಗೆ ಮೋಹನಣ್ಣ, ಇದು ನಮ್ಮ ವಿಜಯನಗರ ಚಂದ್ರಾಲೋಟೆ ಹೋಗ್ಬೇಕಾದ್ರೆ ಈ ಫ್ಲವರ್ ಮೇಲೇ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೆ ಭಾಳ ವರ್ಷದಿಂದ ಆ ಕನಸಿತ್ತು. ಆ ಕನಸನ್ನು ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಆಗಿ ಭಾಳ ವರ್ಷದಿಂದ ಕನಸಿತ್ತು, ಏನು ಈಚೀಚೆಗಿಲ್ಲ, ಭಾಳ ವರ್ಷದಿಂದ ಕನಸಿದ್ದು. ಅದು ಯಾರನ್ನ ಮಾಡಿದ ಅಂದರೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.